ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಈವರೆಗಿನ ಅತಿ ದೊಡ್ಡ ಸುದ್ದಿಯೊಂದು ಬ್ಲಾಸ್ಟ್ ಆಗಿದೆ. ಈಗ ಸೌಜನ್ಯ ಮಾವ ವಿಠಲ್ ಗೌಡ ಪ್ರಾಣವನ್ನೇ ಪಣಕ್ಕಿಡುವಂತಹ ಒಂದು ದೊಡ್ಡ ರಿಸ್ಕ್ ಅನ್ನು ತಗೊಂಡು ಬಿಟ್ರ. ಏನಿದು ಮೂಳೆ ರಹಸ್ಯ? ಹಾಗಾದ್ರೆ ಜೀವಕ್ಕುತ್ತು ಬರಬಹುದು, ಇಲ್ಲ ಭಯಂಕರವಾದ ಕೇಸ್ ಬಿದ್ದು ಜೈಲಲ್ಲಿ ಕೊಳಿಬೇಕಾಗಿ ಬರಬಹುದು. ಅಂಥ ರಿಸ್ಕನ್ನು ಇದ್ದಕ್ಕಿದ್ದಂತೆ ತಗೊಂಡಿದ್ಯಾಕೆ ವಿಠಲ್ ಗೌಡ? ಏನು ಹೇಳ್ತಿದ್ದಾರೆ ಅವರೀಗ? ತನಿಖೆ, ಬುರುಡೆ ರಹಸ್ಯ ಎಲ್ಲ ರಿವೀಲ್ ಆದ ಬೆನ್ನಲ್ಲೇ ಮೆಗಾ ಟ್ವಿಸ್ಟ್. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. 2-3 ಮಹತ್ವದ ಬೆಳವಣಿಗೆಗಳಾಗಿದ್ದಾವೆ, ನೋಡ್ತಾ ಹೋಗೋಣ ಒನ್ ಬೈ ಒನ್. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದು ಕಡೆ SIT ಅವರು ಇಂಥದ್ದೊಂದು ಟೀಮು ಬುರುಡೆಯನ್ನು ತಂದು ಷಡ್ಯಂತ್ರವಾಯ್ದು ಸಂಚು ರೂಪಿಸ್ತಾ ಅಪಪ್ರಚಾರವ ಅನ್ನೋದ್ರ ಸುತ್ತ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಹೊರಗಡೆಯಿಂದ ವಿದೇಶದಿಂದ ಫಂಡ್ ಬಂದಿದೆಯಾ ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೆ EDಯಿಂದ, ಗುಪ್ತಚರ ಇಲಾಖೆಯಿಂದ ಹಿಡಿದು ಆ ನಿಟ್ಟಿನಲ್ಲೂ ಒಂದು ಟೀಮ್ ಕೆಲಸ ಮಾಡ್ತಾ ಇದೆ ಅಲ್ವಾ. ಮತ್ತೊಂದು ಕಡೆ ಈಗಾಗಲೇ ಸಾಕಷ್ಟು ಬಾರಿ ಸುದ್ದಿ ಮಾಡಿದ್ದೀವಿ ನಾವು, ಯಾರ ಅಪಪ್ರಚಾರವೂ ಬೇಕಾಗಿಲ್ಲ ಇಲ್ಲಿ. ಆದರೆ ಸತ್ತಿಲ್ಲ ಅಂತ ಹೇಳೋಕ್ಕಾಗಲ್ಲ. ಸತ್ತವರನ್ನು ಅಲ್ಲಿ ಕಂಪ್ಲೇಂಟ್ ಮೂಲಕನೋ ಅಥವಾ ಬೇರೆ ಬೇರೆ ಸಾಕ್ಷಿಗಳ ಮೂಲಕವೋ ನಾವು ಕಾಣಬಹುದು, ಸತ್ತಿದ್ದಾರೆ ಅನ್ನುವಂಥ ಲಿಸ್ಟ್ ನೋಡಬಹುದು. ಅಂದರೆ ಕೊಂದವರು ಯಾರು ಅನ್ನೋ ಪ್ರಶ್ನೆಯನ್ನು ಎತ್ತಿ ಹೋರಾಟ ಕೆಲವರು ಶುರು ಮಾಡಿದ್ದಾರೆ. ಈಗ ಸೋನಿಯಾ ಗಾಂಧಿಗೆ ಲೆಟರು, ಮತ್ತು ಆ ನಿಟ್ಟಿನಲ್ಲಿ ಕೆಲವು ಕಂಪ್ಲೇಂಟ್ಸ್ SITಗೆ ಬರ್ತಿರೋದು, ಅದಕ್ಕೆ ಉತ್ತರ ಸಿಗುತ್ತಾ, ಆ ರೀತಿಯದ್ದೊಂದು ಆಯಾಮ ಇನ್ನೊಂದು ಕಡೆ ಅಲ್ವಾ. ವಿಠಲ್ ಗೌಡ ಈಗ ಸ್ಫೋಟಕವಾದ ಹೇಳಿಕೆ, ಭಯಂಕರ ಸದ್ದು ಮಾಡ್ತಿರೋದು ಈ ಕೇಸಲ್ಲಿ. ಈಗ ಬಂಗ್ಲೆಗುಡ್ಡಕ್ಕೆ 2 ಸಲ ನನ್ನನ್ನು ಕರ್ಕೊಂಡು ಹೋಗಿದ್ದಾರೆ SIT ಅವರು. ಆಗ 2 ಸಲವೂ ಅಸ್ಥಿ ಪಂಜರ ಸಿಕ್ಕಿದೆ. 1 ಅಲ್ಲ 2 ಅಲ್ಲ 3 ಜನರ ಕಳೆ ಬರಹ, ಅಂದರೆ ಸಪ್ರೇಟ್. ಅಲ್ಲೇ ಹೆಂಗೆ ಗೊತ್ತಾಯಿತು ಅಂದರೆ ಮೋಸ್ಟ್ಲಿ 3 ಬುರುಡೆ ಸಿಕ್ಕಿದ್ರೆ ಅಥವಾ ಬೇರೆ ಈ ಸೊಂಟದ ಭಾಗ ಅದೆಲ್ಲ ಐಡೆಂಟಿಫೈ ಮಾಡಬಹುದಲ್ವಾ. ಬೇರೆ ಸಣ್ಣ ಸಣ್ಣ ಮೂಳೆಗಳೆಲ್ಲ ಸಿಕ್ಕಿದ್ರೆ ಅದು ಬೇರೆ ಬೇರೆದ ಒಂದೇ ದೇಹದ ಗೊತ್ತಾಗಲ್ಲ. ಸೊ 3 ಮನುಷ್ಯರ ಕಳೆ ಬರಹವನ್ನು ಈಗಾಗಲೇ ನೋಡಲಾಗಿದೆ, ಸಿಕ್ಕಿದೆ. 2ನೇ ಸಲ ಹೋದಾಗ 5 ಮನುಷ್ಯರ ಕಳೆ ಬರಹ ಸಿಕ್ಕಿದೆ ಬೇರೆ ಬೇರೆ ಪಾಯಿಂಟಲ್ಲಿ. ಸಣ್ಣ ಮಗುವಿನ ಎಲುಬು ಕೂಡ ಇದ್ದ ಹಾಗಿದೆ. ಒಂದು ಸಣ್ಣ ಮಗುವಿನ ಎಲುಬು ಅಂತ ಹೇಳ್ತಾ ಇರೋದು. ಪಕ್ಕದಲ್ಲಿ ವಾಮಾಚಾರಕ್ಕೆ ಬಳಸುವಂಥ ಕಲಶಗಳೂ ಇವೆ. ಎಲ್ಲವನ್ನ SIT ಅವರಿಗೆ ಹೇಳಿದ್ದಾಗಿದೆ, ನೋಡಿದ್ದಾರೆ ಅವರು. 4-5 ಅಡಿಯಲ್ಲಿ ಗುಡ್ಡದ ನಡುವೆ ಒಂದು ಕಡೆ ಮಣ್ಣು ಜಾರಿದ ಸ್ಥಿತಿಯಲ್ಲಿದೆಯಂತೆ. 4-5 ಅಡಿಯಲ್ಲಿ ಎಲುಬುಗಳ ರಾಶಿನೇ ಇರಬಹುದು ಅಂತ ಅವರು ಮಾಹಿತಿ ಕೊಡ್ತಿದ್ದಾರೆ. ವಿಠಲ್ ಗೌಡ ಕಂಡಿದೆ, ಮತ್ತು 4-5 ಅಡಿ ಆಗಿದ್ರೆ ಅಲ್ಲಿ ಏನೋ ಒಂದು ದೊಡ್ಡ ರಹಸ್ಯ ಇದೆ, ನಾನು ತೋರಿಸೋದಕ್ಕೆ ರೆಡಿ ಅಂತಿದ್ದಾರೆ. ಎಲುಬುಗಳು ಅಲ್ಲಲ್ಲಿ ಚದುರಿಕೊಂಡ ಸ್ಥಿತಿಯಲ್ಲಿವೆ, ಬುರುಡೆಗಳು ಸ್ಪಷ್ಟವಾಗಿ ಕಾಣಸಿಗ್ತಿವೆ. ಅದೇ ಆರಂಭದಲ್ಲೇ ಹೇಳಿದಾಗೆ ಬುರುಡೆ ಸಿಕ್ಕಿದ್ರೆ ಇಂತಿಷ್ಟು ಜನ ಅಂತ ಕೌಂಟ್ ಮಾಡ್ಬೋದು. ಇಲ್ಲ FSL ಕಳಿಸ್ತೆ ಬೇರೆ ಬೇರೆಯವ್ರದ್ದೊಂದು ಗೊತ್ತಾಗಲ್ಲ. ಬುರುಡೆಗಳು ಸ್ಪಷ್ಟವಾಗಿ ಕಾಣಿಸ್ತಿವೆ. 2 ಸಲ ನೋಡಿದ್ದನ್ನು ಅಧಿಕಾರಿಗಳು ಇನ್ನೂ ಮುಟ್ಟಿಲ್ಲ. ಬಂಗ್ಲೆಗುಡ್ಡದಲ್ಲಿ 2 ಸಲ ಕರ್ಕೊಂಡು ಹೋಗಿದ್ದಾರೆ. 2 ಸಲವೂ ತೋರಿಸಿದ್ದೀನಿ. ಅದು ಒಬ್ಬರದ್ದಲ್ಲ ಇಬ್ಬರದಲ್ಲ 5 ಜನರ ಅಸ್ಥಿ ಪಂಜರ. ಆದರೆ ಇದುವರೆಗೂ SIT ಅದನ್ನು ಟಚ್ ಮಾಡಿಲ್ಲ ಅಂತ ಬಿಗ್ ಬಾಂಬ್ ಸಿಡಿಸಿದ ವಿಠಲ್ ಗೌಡ. ಅಂದರೆ ಈ ಥರ ಇರ್ಬೋದು, ಕೇಸ್ ಶುರುವಾಗಿದೆ ಅಲ್ಲಿಂದ ಅಗಿಬೇಕು, ಹೂತಿಟ್ಟ ಜಾಗದಲ್ಲಿ ಅಗಿಯೋದು ಅಂತಲ್ವಾ ಶುರುವಾಗಿದ್ದು. ಹೊರಗಡೆ ತೆಗೆದು ತೋರಿಸ್ತೀನಿ ಅಂತ. ಇದು ಮೇಲ್ಭಾಗದಲ್ಲಿದೆ, ಅಂದರೆ 4-5 ಅಡಿಯ ಕೆಳಗಡೆನೂ ಇದೆ ಅಂತ ವಿಠಲ್ ಗೌಡ ಹೇಳ್ತಿರೋದು. ಮತ್ತು ಕೆಲವು ಪಾರ್ಟ್ಸು ಚದುರು ಹೋಗಿದೆ, ಕಾಡು, ಮಳೆ, ಆ್ಯನಿಮಲ್ಸು, ಬೇರೆ ಬೇರೆ ಕಾರಣಗಳಿಂದ ಆಗಿರಬಹುದು. ಆ ವ್ಯಕ್ತಿ ಹೇಳ್ತಿರೋ ಸ್ಟೇಟ್ಮೆಂಟ್ ಮೇಲೆ ಮಾತಾಡೋದಾದ್ರೆ ಇದು ಸತ್ಯವ ಸುಳ್ಳ ಅನ್ನೋದು ಗೊತ್ತಾಗಬೇಕು. ಬಟ್ ಮೇಲ್ಭಾಗದಲ್ಲಿ ಇರೋದನ್ನು ನೋಡಿದೆ SIT, ಕೆಳಭಾಗದಲ್ಲಿ ಮತ್ತಷ್ಟಿದೆ, ಇನ್ನೂ ಮುಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಹೇಗಿದೆಯೋ ಎಲ್ಲವನ್ನೂ ಆ ಪರಿಸ್ಥಿತಿಯಲ್ಲೇ ಈಗ ಇಡಲಾಗಿದೆ. ಹಾಗೆ ಅಧಿಕಾರಿಗಳಿಗೆಲ್ಲ ಮಾಹಿತಿಯನ್ನು ಕೊಟ್ಟಾಗಿದೆ. ಎಲ್ಲ ಬಗೆಯ ತನಿಖೆಗೆ ನಾನು ಸಿದ್ಧ ಅನ್ನುವಂಥ ಭಯಂಕರ ರಿಸ್ಕ್ ತಗೊಳ್ತಿದ್ದಾರಪ್ಪ ಈಗ ವಿಠಲ್ ಗೌಡ ಇದ್ದಕ್ಕಿದ್ದಂತೆ. ಇದು ಎಷ್ಟು ದೊಡ್ಡ ರಿಸ್ಕ್ ಅಲ್ವಾ. ಯಾಕಂದರೆ ಈ ಕೇಸಲ್ಲಿ ಚಿನ್ನಯ್ಯ ಅರೆಸ್ಟ್ ಆಗಿದ್ದಾನೆ. ಚಿನ್ನಯ್ಯನ ವಶಕ್ಕೆ ಪಡೆದ ಮೇಲೂ ನಾನೇನೋ ಹೇಳ್ತೀನಿ ಅಂತ ವಿಠಲ್ ಗೌಡ ಮುಂದೆ ಬರ್ತಿದ್ದಾರೆ. ಅಂದರೆ ಏನು ಗೊತ್ತು ಇವರಿಗೆ? ನಿಜಕ್ಕೂ ದೊಡ್ಡ ಸತ್ಯ ಗೊತ್ತಾ ಇವರಿಗೆ? ಸುಳ್ಳಾಗಿದ್ದರೆ ಲಾಕ್ ಆಗೋದು ಗ್ಯಾರಂಟಿ. ಅದು ಗೊತ್ತಿದ್ದು ಈಗ ಬಂದಿರೋದು ಯಾಕೆ? ವಿಠಲ್ ಗೌಡ ಅವತ್ತೇನು ಹೇಳಿದರು ಇವರು? ಚಿನ್ನಯ್ಯನಿಗೆ ಎಲ್ಲ ಗೊತ್ತು, ಬಟ್ ಆತ ತೋರಿಸಿದ ಪಾಯಿಂಟ್ಗಳು ಸುಳ್ಳು. ಆತ ತೋರಿಸಿದ ಕಡೆಯಲ್ಲಿ ಇಲ್ಲ, ಇರೋ ಜಾಗನೇ ಬೇರೆ, ಅಸ್ಥಿ ಇರೋ ಜಾಗ ಬೇರೆ, ಅದು ನನಗೆ ಗೊತ್ತು, ಆತನಿಗೂ ಗೊತ್ತು, ಬಟ್ ತೋರಿಸಿಲ್ಲ. ಸುಳ್ಳು ಹೇಳಿದ್ದಾನೆ ಆತ, ಎಲ್ಲರನ್ನೂ ಯಾಮಾರಿಸಿದ್ದಾನೆ. ಅಂದರೆ ಹೆದರಿಕೆ ಬೆದರಿಕೆ ಒತ್ತಡಕ್ಕೊಳಗಾಗಿ ಆತ ಆರಂಭದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟುಬಿಟ್ಟು ಆಮೇಲೆ ಡೈವರ್ಟ್ ಆಗಿಬಿಟ್ಟ ಅಂತ ಗಿರೀಶ್ ಮಟ್ಟಣ್ಣನವರ ಸ್ಟೇಟ್ಮೆಂಟು, ವಿಠಲ್ ಗೌಡ ಸ್ಟೇಟ್ಮೆಂಟು ಎಲ್ಲ ಗಮನಿಸಿದ್ದೀವಿ ನಾವು.
ಚಿನ್ನಯ್ಯ, ತಾನಾಸಿ, ರಂಗ, ಸುಬ್ರಹ್ಮಣ್ಯ, ಅಂದರೆ ಇವರು ಅಲ್ಲಿ ಸ್ವಚ್ಛತಾ ಕೆಲಸ ಮಾಡ್ತಿದ್ದವರು ಚಿನ್ನಯ್ಯನ ರೀತಿಯಲ್ಲೇ. ಅವರು ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮಾಹಿತಿಯ ಪ್ರಕಾರ ನಾನು ತೋರಿಸೋದಕ್ಕೆ ರೆಡಿ ಇದ್ದೀನಿ, ಏನು ಬಂದರೂ ಎದುರಿಸೋದಕ್ಕೆ ರೆಡಿ ಇದ್ದೀನಿ, ತನಿಖೆ ಮಾಡಿ, ನನ್ನನ್ನು ತನಿಖೆಗೆ ಒಳಪಡಿಸಿ, ಮತ್ತು ನಾನು ತೋರಿಸಿದ ಕಡೆ SIT ಕಣ್ಣಾರೆ ನೋಡಿದೆ. ಈಗ ಇಷ್ಟು ದಿನ ವಿಠಲ್ ಗೌಡ ಹೊರಗಡೆ ಏನೂ ಹೇಳಿರಲಿಲ್ಲ ಅಲ್ಲಿ ಏನು ಸಿಕ್ಕಿದೆ ಮತ್ತೊಂದು ಅಂತ. SIT ಅದನ್ನು ಮುಟ್ಟುತ್ತಿಲ್ಲ ಅಂತ ಇಲ್ಲಿ ಬಂದು ಹೇಳ್ತಿದ್ದಾರೋ, SIT ಗೊಂದಲ ಇರಬಹುದು. ಈ ಕೇಸಲ್ಲಿ ಹೂತಿರೋದನ್ನು ಅಗೆಯೋದಷ್ಟೇ ನಮ್ಮ ಕೆಲಸನ, ಮೇಲ್ಭಾಗದಲ್ಲಿ ಸಿಕ್ಕಿದ್ದು ತಗೊಳ್ಳೋದಾ, ಇದು ಯಾರ ವ್ಯಾಪ್ತಿಗೆ ಬರುತ್ತೆ, ಲೋಕಲ್ ಸ್ಟೇಷನ್ ವ್ಯಾಪ್ತಿಗೆ ಬರುತ್ತಾ, ಕೋರ್ಟ್ ಮೊರೆ ಹೋಗಬೇಕಾ, ಇದೆಲ್ಲ ಕಾನೂನಾತ್ಮಕವಾಗಿ ಒಂದಿಷ್ಟು ತೊಡಕುಗಳು ಗೊಂದಲಗಳು ಇರ್ತಾವಲ್ಲ, ಸರ್ಕಾರ ಗಮನಕ್ಕೆ ತಂದಿರ್ತಾರೆ ಇದನ್ನು. ಮಂಗಳೂರುಡ್ಡೆಗೆ 2 ಸಲ ಕರ್ಕೊಂಡು ಹೋಗಿದ್ದಾರೆ ಮಾಜಾರಿಗೆ, ಒಂದು ಸ್ಪಾಟ್ ಮಾಜಾರಿಗೆ. ಕರ್ಕೊಂಡು ಹೋಗುವ ವೇಳೆಯಲ್ಲಿ ಅಲ್ಲೇ ಒಂದು 3 ಮನುಷ್ಯರ ಕಲೆಬರವು ಸಿಗುತ್ತೆ ಅಲ್ಲೇ ಪಕ್ಕದ ಒಂದು 10 ಫೀಟಲ್ಲಿ. ನಂತರ 2ನೇ ಸಲ ಮಾಜಾರಕ್ಕೆ ಹೋಗುವಾಗ ಕೆಳಗಡೆ ಎಣ್ಣೆಗಳ ರಾಶಿ ನಮ್ಮ ಕಣ್ಣಿಗೆ ಕಾಣುವಂಥದ್ದು ಒಂದು 5 ನನ್ನ ಕಣ್ಣಿಗೆ ಕಾಣಿದೆ. ಮತ್ತು ಒಂದು ಸಣ್ಣ ಮಗುದು ಅನ್ನೊಂದು ಸ್ವಲ್ಪ ಅದರಲ್ಲಿ ನನಗೆ ಗೋಚರ ಆಗ್ತಾಯಿತ್ತು. ಒಂದು ಸಣ್ಣ ಮಗುದು ಎಲುಬಿದೆ. ಅದು ಪಕ್ಕದಲ್ಲಿ ಈ ವಾಮಾಚಾರಕ್ಕೆ ಬಳಸುವಂಥದ್ದು ಸಣ್ಣ ಒಂದು ಕಲಶಗಳು ಬರುತ್ತೆ, ಒಂದು 5-6 ಕಲಶ ಇತ್ತು. ಅದು ಸಹ ನಾನು ನೋಡಿದ್ದೇನೆ ಅಲ್ಲಿ. ಅದು ನನ್ನ ಅಧಿಕಾರಿಗಳಿಗೆ ನಾನು ಅವರಿಗೆ ಹೇಳಿದ್ದೀನಿ ನಾನು ಈ ಥರ. ಮತ್ತು ಮಣ್ಣೊಂದು ಜರಿದ ಮಣ್ಣು ಏನು ಹೆಣ ಹಾಕಿದ ಪ್ಲೇಸ್ ನೋಡುವಾಗ ಮಣ್ಣು ಒಂಥರ ಇದಾಗಿದೆ, ಎಲ್ಲಿ ಆ ಗುಡ್ಡೆಯನ್ನು ಸ್ವಲ್ಪ ಜರಿದು ಹೆಣವನ್ನು ಮುಚ್ಚಿ ಹಾಕಲಿಕ್ಕೆ ಮಣ್ಣು ಎಲ್ದು ಹಾಕಿದ ಒಂಥರ ಆ ಪ್ರದೇಶ ಕಾಣ್ತಾ ಇದೆ. ಅದೇ ಒಂದು 5-6 ಫೀಟಲ್ಲಿ ಬುರುಡೆಗಳ ರಾಶಿ ಇದೆ ಅಲ್ಲಿ. ಮತ್ತು ಎಲುಬುಗಳು ಎಲ್ಲ ಸ್ಪ್ರೆಡ್ ಆಗಿದೆ, ಅಲ್ಲೆಲ್ಲ ಸ್ಪ್ರೆಡ್ ಆಗಿದೆ. ಕೆಲವು ಮಣ್ಣಿನ ಒಳಗೆ ಕಾಣ್ತದೆ, ಈ ಅವರ ಬುರುಡೆಗಳೆಲ್ಲ ಮೇಲೆ ಕಾಣ್ತದೆ. ಮೊನ್ನೆ ನೋಡಿದ್ದು ಹಾಗೇ ಇದೆ, ಅದು ಯಾವುದು ಮುಟ್ಟಲಿಲ್ಲ. ನಿನ್ನೆ ಸಹ ನೋಡಿದ್ದನ್ನು ಮೊನ್ನೆ ನೋಡಿದ್ದನ್ನು ನಿನ್ನೆ ನೋಡಿದ್ದೀವಿ, ನಿನ್ನೆನೂ ಮುಟ್ಟಲಿಲ್ಲ. ನಿನ್ನೆ ನೋಡಿದ್ದನ್ನು ಅದನ್ನು ತೆಗೆದಿಲ್ಲ, ಹಾಗೆ ಇಟ್ಟು. ನಾವು ನಿನ್ನೆ ವಾಪಸ್ ಬರುವಾಗ ಹೇಳಿದ್ದೆ, ನೀವು ಎಷ್ಟು ಹೊತ್ತಿಗೂ ನಾವು ಕರೆದು ನಾವು ಬರ್ತೀವಿ, ರಾತ್ರಿ 1 ಗಂಟೆ ಕರೀರಿ, ಫೋನ್ ಮಾಡಿ ಕರೀರಿ, ನಾವು ನಿಮ್ಮ ತನಿಖೆಗೆ ನಾವು ಸಿದ್ಧ ಇದ್ವಿ ಅಂತ ನಾವು ಹೇಳಿ ಬಂದಿದ್ದೀವಿ. ಚಿನ್ನಯ್ಯ, ತೆನಾಸಿ, ರಂಗ, ಸುಬ್ರಹ್ಮಣ್ಯ ಎಷ್ಟು ಜನ ಇದ್ದಾರಲ್ಲಿ ಅವೆಲ್ಲ ಹತ್ರ ಹೇಳಿದ್ದಾರೆ. ಅವರ ಮಾಹಿತಿ ಪ್ರಕಾರ ನಾನು ಎಲ್ಲಿ ತೋರಿಸ್ಲಿಕ್ಕೆ ನಾನು ರೆಡಿ ಇದ್ದೇನೆ. SIT ನಮ್ಮನ್ನು ಕರೀಲಿ, ನಾವು ಎಲ್ಲ ಪ್ರದೇಶವನ್ನು ತೋರಿಸ್ತೀವಿ. ನಾವು ಅದೇ ಊರಲ್ಲಿದ್ದು ಒಂದೇ ಇದರಲ್ಲಿ ಅಷ್ಟು ರಾಶಿ ಹಾಕಿದ್ದಾರೆ ನಮಗೆ ಆಶ್ಚರ್ಯ ಆಗಿದೆ. ಚಿನ್ನ ಹೇಳಿದ್ದು 100% ಸತ್ಯನೇ, ಅದರಲ್ಲಿ ಡೌಟ್ ಇಲ್ಲ. ಬುರುಡೆಗಳನ್ನ ಅದೇ ಊರಲ್ಲಿ ಅಷ್ಟೆಲ್ಲ ಬುರುಡೆಗಳನ್ನು ನೋಡಿದಾಗ ಆಶ್ಚರ್ಯ ಆಗಿದೆ. ಚಿನ್ನಯ್ಯ ಹೇಳಿದ್ದೇನು ಸುಳ್ಳು ಅಂದ್ಕೊಂಡ್ರ? ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಆತ ಕೊಟ್ಟ ಸಂದರ್ಶನ 100% ಸತ್ಯ ಅಂತ ಈ ವ್ಯಕ್ತಿ ವಿಠಲ್ ಗೌಡ ಹೇಳ್ತಿರೋದು. ಇದು ಯಾವ ಸಂಚಿನ ಭಾಗ ಅಥವಾ ಇದು ಷಡ್ಯಂತ್ರವಾ ಅದನ್ನೇ SIT ಅವ್ರು ಖಚಿತಪಡಿಸ್ಬೇಕು. ಈಗ ಆಗಿರೋ ಡೆವಲಪ್ಮೆಂಟನ್ನು ಆ್ಯಸ್ ಇಟ್ ಈಸ್ ನಿಮ್ಮ ಮುಂದೆ ಇಡ್ತಿದ್ದೀವಿ. ಒಂದು ದೊಡ್ಡ ವಿಷಯ ಅಲ್ವಾ ಇದು? ಈಗ ಚಿನ್ನಯ್ಯ ಬಂದ, ಆತ ತೋರಿಸಿದ್ದು ಜಾಗಗಳಲ್ಲಿ ಎಲ್ಲೂ ಏನೂ ಸಿಗಲಿಲ್ಲ, ಕೆಲವು ಕಡೆ ಸಿಕ್ತು. ಒಂದು ಮೇಲ್ಭಾಗದಲ್ಲಿ ಸಿಕ್ತು, ಒಂದು ಒಳಗಡೆನೇ ಸಿಕ್ತು. ಅದು FSL ರಿಪೋರ್ಟ್ ನೆಕ್ಸ್ಟ್ ವೀಕ್ ಬರುತ್ತೆ. ಆ ಮಣ್ಣಿನಲ್ಲಿ ಏನಾದರೂ DNA ಪತ್ತೆಯಾದರೆ ಕರಗಿ ಹೋಗಿವೆ ಮೂಳೆಗಳು ಅಂತ ಆ ನಿಟ್ಟಿನಲ್ಲಿ ತನಿಖೆ ಮಾಡೋಕ್ಕೂ SIT ರೆಡಿ ಆಗಿದೆ ಅಂತ ಈಗ ಸಿಗ್ತಿರೋ ಇನ್ಫಾರ್ಮೇಷನ್. ಇದರ ನಡುವೆ ಈಗ ವಿಠಲ್ ಗೌಡ ಭಯಂಕರವಾದ ಬಾಂಬ್ ಸಿಡಿಸಿರೋದು. ಏನೂ ಇಲ್ಲ ಅಲ್ಲಿ, ಅಲ್ಲೂ ಏನೂ ಇಲ್ಲ ಅಂತಿರುವಾಗ ಇಷ್ಟು ಮೂಳೆಗಳ ರಾಶಿ, ತಲೆಬುರುಡೆ ಸಮೇತ ಇಷ್ಟು ಜನರದ್ದು SIT ಕಣ್ಣಾರೆ ಕಂಡಿದೆ. ಚಿನ್ನಯ್ಯ ಹೇಳಿದ್ದು ಸತ್ಯ, ಆದರೆ ಆತ ಮಾಡಿದ ಸುಳ್ಳು, ನಾನು ಅದನ್ನು ಸಾಬೀತು ಮಾಡಿ ತೋರಿಸ್ತೀನಿ ಅಂತ ವಿಠಲ್ ಗೌಡ ಈಗ ಬಹಳ ದೊಡ್ಡ ರಿಸ್ಕ್ ಇದ್ದಕ್ಕಿದ್ದಂತೆ ತಗೊಂಡಿರೋದು ನೋಡಿದ್ರೆ ಏನಾಗ್ತಿದೆ? ಈ ಪ್ರಕರಣವನ್ನು ಜೀವಂತವಾಗಿಡೋದಕ್ಕೆ ಕೊಟ್ಟ ಬರೀ ಸ್ಟೇಟ್ಮೆಂಟೋ ಇದು ಅಥವಾ ನಿಜವಾಗಿಯೂ ಗೊತ್ತು? ಇದನ್ನು SIT ಕಂಡುಹಿಡಬೇಕು. ಇನ್ನು ಮಹೇಶ್ ತಿಮರೋಡಿ ಒಂದು ಕೇಸನ್ನು ಕೊಟ್ಟಿದ್ದಾರೆ. ಏನದು? ಕೆಲವು ಕಡೆಗಳಲ್ಲಿ ಧರ್ಮಸ್ಥಳದ ಕೆಲವು ವಸತಿ ಗೃಹಗಳಲ್ಲಿ ಸಾವು ಸಂಭವಿಸಿದೆ. 2006ರಿಂದ 2010ರವರೆಗೆ ಧರ್ಮಸ್ಥಳದ ವಸತಿ ಗೃಹಗಳಲ್ಲಿ ಅನೇಕ ಸಂಶಯಾಸ್ಪದ ಸಾವುಗಳಾಗಿವೆ. ವಸತಿ ಗೃಹದಲ್ಲಿ ಅಂದರೆ ID ಪ್ರೂಫ್ ಕೊಟ್ಟೆ ಹೋಗಿರ್ತಾರಲ್ವಾ ಲಾಡ್ಜ್ಗೆ ಹೋಗುವಾಗ. ಆ ಅಸಹಜ ಸಾವನ್ನು ಕೊಲೆ ಪ್ರಕರಣಗಳಾಗಿ FIR ದಾಖಲಿಸುವಂತೆ ಈಗ SITಗೆ ದೂರು ಕೊಟ್ಟಿದ್ದಾರೆ. ಪ್ರತ್ಯೇಕವಾಗಿ ಈ ಧರ್ಮಸ್ಥಳದಲ್ಲಿ ನಡೆದ ಅಸಹಜ ಸಾವುಗಳ ಬಗ್ಗೆ ತನಿಖೆ ನಡೆಸಿ, ಈ 100 ಶವಗಳನ್ನು ಹುತ್ತಾಕಿರೋ ಕೇಸಲ್ಲಿ ಇನ್ನೂ ಇವರು ಯಾರೂ ಅರೆಸ್ಟ್ ಆಗಿಲ್ಲ. ಗಿರೀಶ್ ಮಟ್ಟಣ್ಣನವರಿರಲಿ, ಮಹೇಶ್ ತಿಮರೋಡಿ ಇರಲಿ, ಅರೆಸ್ಟ್ ಆಗಿಲ್ಲ. ಇವರೇ ಪ್ಲ್ಯಾನ್ ಮಾಡಿದ್ದ, ಸಂಚು ಮಾಡಿದ್ದ ಅನ್ನೋದ್ರ ಸುತ್ತ ತನಿಖೆ ಆಗ್ತಿದೆ ಬಿಟ್ಟರೆ ಇನ್ನೂ ಯಾರೂ ಅರೆಸ್ಟ್ ಆಗಿಲ್ಲ. ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಅವರೇ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ.
ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ದೂರು ದಾಖಲಿಸಬೇಕು, FIR ಆಗಬೇಕು ಅಂತ 2006ರಿಂದ 10 ವಿಶೇಷವಾಗಿ ಈ 4 ವರ್ಷಗಳ ಅವಧಿಯಲ್ಲಿ ಬಹಳಷ್ಟು ಸಂಶಯಾಸ್ಪದ ಸಾವುಗಳು, ಒಂದಿಷ್ಟು ವಸತಿ ಗೃಹಗಳ ಹೆಸರು ಕೊಟ್ಟಿದ್ದಾರೆ ಇಂತಿಂಥ ಕಡೆಗಳಲ್ಲಿ ಅಂತ. ಮತ್ತೆ ಅವ್ರು ಹೇಳ್ತಿರೋದೇನಪ್ಪ ಅಂದರೆ ಪರಿಚಿತ ಶವವನ್ನು ಬೇಕಂತಾನೆ ಅನಾಥ ಶವ, ಅಪರಿಚಿತ ಅಥವಾ ಗುರುತು ಪತ್ತೆ ಅದು ಅವ್ರಿಗೆ ಸಂಬಂಧಪಟ್ಟವ್ರು ಯಾರೂ ಪರಿಚಯದವರು ಸಿಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಘೋಷಿಸಲಾಗಿದೆ. ಪರಿಚಿತ ಶವವನ್ನು ಅವರು ಆ ಲಾಡ್ಜಲ್ಲಿ ಉಳ್ಕೊಳ್ತಾರೆ ಅಂದರೆ ID ಇರುತ್ತೆ, ಕೊಟ್ಟೆ ರೂಮ್ ತೊಗೊಂಡಿರ್ತಾರೆ. ತಕ್ಷಣವೇ ಗ್ರಾಮ ಪಂಚಾಯತ್ ಮುಖಾಂತರ ಸಮಾಧಿ ಮಾಡಲಾಗಿದೆ. ಅಂದರೆ ಈಗ ಅಪರಿಚಿತ ಅಂತ ಆದಾಗ 15 ದಿನದ ತನಕನೂ ಅವ್ರ ಕಡೆಯವ್ರು ಯಾರಾದರೂ ಬರ್ತಾರಾ ಅಂತ ಕಾಯಬೇಕಾಗತ್ತೆ. ಬಟ್ ತಕ್ಷಣವೇ ಅದೇ ದಿನ ಮಾಡಿದ್ದಾರೆ ಅನ್ನೋದಕ್ಕೂ ಒಂದು ಎಕ್ಸಾಂಪಲ್ ಎಲ್ಲ ಡಾಕ್ಯುಮೆಂಟ್ ಎಲ್ಲ ತೆಗೆದಿದ್ರು RTI ಅಡಿ ನೆನಪು ಮಾಡ್ಕೊಳ್ಬಹುದು. ಇವತ್ತು ಬೆಳಗ್ಗೆ ಬಾಡಿ ಸಿಗುತ್ತೆ, ಸಂಜೆನೇ ಯಾರೂ ಪತ್ತೆಯಾಗಿಲ್ಲ ಅಂತ ಮುಗಿಸ್ಬಿಡ್ತಾರೆ, ದಫನ್ ಮಾಡಿಬಿಡ್ತಾರೆ. ಹಾಗಾದರೆ ಈ ರೀತಿ ಪತ್ತೆಯಾಗದೆ ಇದ್ದಾಗ ಎಷ್ಟು ದಿನ ಇಡಬೇಕು? ಸೊ ಕಾನೂನಿನ ವಿರುದ್ಧ ಪೊಲೀಸರು ಕೆಲಸ ಮಾಡಿದ್ದಾರೆ ಅಂತ RTI ಇನ್ಫಾರ್ಮೇಷನ್ ಕೂಡ ಭಯಂಕರ ಸದ್ದು ಮಾಡಿತ್ತು. ಈಗ ಅದೇ ರೀತಿಯಲ್ಲಿ ಹಲವಾರು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ತಿಮರೋಡಿ ದೂರನ್ನು ಕೊಟ್ಟಿರೋದು. ಎಲ್ಲ ದೃಷ್ಟಿಯಿಂದ ಸಂಭಾವ್ಯ ಕೊಲೆ ಪ್ರಕರಣಗಳೆಂದು ಶಂಕೆ ಬಂದೇ ಬರುತ್ತೆ. ಅತಿಥಿ ಗೃಹಗಳ ವಿವರಗಳನ್ನು ಉದ್ದೇಶಪೂರ್ವಕವಾಗಿ ಮುಚ್ಚಿಟ್ಟಿದ್ದಾರೆ ಅವ್ರು ಹೇಳ್ತಿರೋದು, ಅಥವಾ ದಾಖಲೆಗಳನ್ನು ನಾಶಪಡಿಸಿರಲೂಬಹುದು. ಹೀಗಾಗಿ ಪ್ರತ್ಯೇಕ FIRನೇ ದಾಖಲಿಸಿಕೊಂಡು ಈ ಕೇಸಲ್ಲಿ ತನಿಖೆ ಮಾಡಿ ಅಂತ ಮನವಿ ಮಾಡಿದ್ದಾರೆ. ದೂರು ಅರ್ಜಿಯಲ್ಲಿ ಪ್ರತ್ಯೇಕ UDR ಪ್ರಕರಣಗಳ ಬಗ್ಗೆ 4 ಪ್ರತ್ಯೇಕ UDR ಅಪರಿಚಿತ ಅಂದರೆ ಈ ಐಡೆಂಟಿಫೈ ಆಗದಂತಹ ಸಾವುಗಳ 4 ಕೇಸನ್ನು ಅವರು ಉಲ್ಲೇಖ ಮಾಡಿದ್ದಾರೆ. RTIನಿಂದ ಪಡೆದ ದಾಖಲೆಗಳನ್ನೇ ಸಲ್ಲಿಸಿ, ಅಂದರೆ ಇದು ಬಾಯಿ ಮಾತಲ್ಲಿ ಅಲ್ಲಾಗಿತ್ತು ಇಲ್ಲಾಗಿತ್ತು ಅಲ್ಲ, ಇಂಥ ಪ್ರಕರಣ ಬೆಳಗ್ಗೆ ಬಾಡಿ ಸಿಕ್ಕತ್ತೆ, ಸಂಜೆನೇ ಅಪರಿಚಿತ ಅಂತ ಮಾಡಿದ್ರೆ ಅದು ಕಾನೂನಿಗೆ ಕಂಪ್ಲೀಟ್ ವಿರುದ್ಧ ಆಗತ್ತೆ ಅಲ್ವಾ. ಈಗ ಆ ಡೀಟೇಲ್ಸ್ ಅಂತೂ ಅಲ್ಲಿ ಇದ್ದೇ ಇರುತ್ತೆ. ಆ ಲೆಟರ್ ಕೂಡ ವೈರಲ್ ಆಗಿತ್ತಲ್ಲ, ಅಂಥ 4 ಕೇಸ್ಗಳನ್ನು ಅಲ್ಲಿ ಉಲ್ಲೇಖ ಮಾಡಿ RTI ದಾಖಲೆಯನ್ನು ಲಗತ್ತಿಸಿ ದೂರು ಕೊಟ್ಟಿದ್ದಾರೆ. SIT ಇದನ್ನು ಪ್ರತ್ಯೇಕವಾಗಿ ಪರಿಗಣಿಸುತ್ತೋ, ಇದರ ಅಂಡರೇ ಬರುತ್ತೋ ಗೊತ್ತಿಲ್ಲ. ಸದ್ಯಕ್ಕಂತೂ ಈಗ ಯಾರ ಮೇಲೆ ಬುರುಡೆ ಗ್ಯಾಂಗ್ ಅನ್ನು ಆರೋಪ ಮಾಡ್ತಿದ್ದಾರಲ್ಲ ಅವರಲ್ಲಿ ಯಾರನ್ನೂ ಬಂಧಿಸಿಲ್ಲ. ವಿಚಾರಣೆ ಅಂತೂ ತೀವ್ರಗತಿಯಲ್ಲಿ ನಡೀತಿದೆ, ಬಂಧಿಸಿಲ್ಲ. ಚಿನ್ನಯನ್ನು ಬಿಟ್ಟರೆ ಬೇರೆ ಯಾರನ್ನೂ ಬಂಧನ ಮಾಡಿಲ್ಲ. ವಿಠಲ್ ಗೌಡಗೆ ಬಂಧನದ ಆತಂಕ ಇದೆ ಅಂತ ಹೇಳಲಾಗ್ತಿದೆ, ಯಾಕಂದರೆ ಆತನೇ ಬುರುಡೆ ತಂದಿದ್ದು ಅಂತ. ಅದನ್ನು ಕಾದು ನೋಡಬೇಕು. ಇದರ ನಡುವೆ ಮೆಗಾ ಟ್ವಿಸ್ಟ್ ಕೊಡ್ತಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ವಿಠಲ್ ಗೌಡ ಅಂತೂ ನಾನು ರೆಡಿ, ಎಲ್ಲ ಸತ್ಯ ಇಲ್ಲಿ ನಾನು ತೋರಿಸ್ತೀನಿ ಅಂತ ಹೇಳ್ತಿರೋದು. ನೋಡೋಣ ಇದು ಎಲ್ಲಿಗೆ ಹೋಗಿ ತಲುಪತ್ತೆ ಅಂತ. SITಗೆ ಈಗ ಬೆಟ್ಟದಷ್ಟು ಸವಾಲುಗಳು, ಸರ್ಕಾರಕ್ಕೂ ಕೂಡ ಅಷ್ಟೇ. ಪವನ್ ಕಲ್ಯಾಣ್ ಅವರು ಬರ್ತೀನಿ ಅಂತ ಹೇಳಿದ್ರು, ಬಂದಿಲ್ಲ. ಅವ್ರಿಗೆ ಬೇರೆ ರೀತಿ ಇನ್ಫಾರ್ಮೇಷನ್ನು ಅಥವಾ ಸ್ವಲ್ಪ ದಿನಗಳ ಬಳಿಕ ಬರ್ತಾರೋ ಕಾದು ನೋಡಬೇಕು. ಅಂಥವ್ರು ಬರಲಿ, ವೆಲ್ಕಮ್ ಅಂತ ಕರೆಯಲಾಗ್ತದೆ. ಯಾಕಂದರೆ ಅಂಥವ್ರು ಬಂದರೆ ಯಾವುದೇ ರೀತಿ ಕಳಂಕ ಮತ್ತೊಂದು ಅಂತ ಬಂದಿದೆಯೋ ಅದನ್ನು ತೊಳೆಯೋದಕ್ಕೆ ಈಸಿ ಆಗುತ್ತೆ ಅಂತ. BJPಯವರು ಕೂಡ ಅದೇ ರೀತಿಯಲ್ಲಿ ಗಟ್ಟಿ ನಿರ್ಧಾರ, ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಈಗ ಇನ್ವೆಸ್ಟಿಗೇಷನ್ ಡೀಪ್ ಆಗಿ ಸಾಕ್ತಿರೋ ಹೊತ್ತಲ್ಲಿ ಮತ್ತಷ್ಟು ಮಗದಷ್ಟು ತಿರುವುಗಳನ್ನು ಪಡೆದುಕೊಳ್ತಿದೆ. ನೋಡೋಣ ಎಲ್ಲಿಗೆ ಹೋಗಿ ತಲುಪತ್ತೆ ಅಂತ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.